ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಣಿಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದ ಕಾಂಗ್ರೆಸ್ ರಾಜಕಾರಣದಲ್ಲಿ ಬಿರುಗಾಳಿ ಏಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಂದು ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನೇ ಅಲುಗಾಡಿಸುತ್ತೆ ಈ ಸಂಪುಟ ವಿಸ್ತರಣೆ. ಬಹುತೇಕವಾಗಿ 2 ದಿನದ ಒಳಗಾಗಿ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಬರೋದು ತಡ ಆಗುತ್ತೆ. ಅದಕ್ಕಿಂತ ಮುನ್ನ ಇಲ್ಲಿ ಇವರು ಕೂತ್ಕೊಂಡು ಹೆಸರುಗಳನ್ನು ಫೈನಲ್ ಮಾಡ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ಬಿ.ಕೆ. ಹರಿಪ್ರಸಾದ್ ರವರ ಹೆಸರು ಕೂಡ ಸಂಪುಟ ಪಟ್ಟಿಯಲ್ಲಿ ಬರ್ತಾ ಇದೆ. ಮೊದಲಿಗೆ ಸಂಪುಟವನ್ನು ವಿಸ್ತರಣೆ ಮಾಡೋದು ನಿಜಕ್ಕೂ ಕೂಡ ಜೇನುಗೂಡಿಗೆ ಕಲ್ಲೊಡೆದಂಗೆ. ಅದು ಯಾವುದೇ ಸರ್ಕಾರಗಳಿರಲಿ, ಆಕಾಂಕ್ಷಿಗಳು 100ಕ್ಕೂ ಹೆಚ್ಚು ಜನ ಇದ್ದಾರೆ. ಅದರಲ್ಲಿ ಪ್ರಬಲ ಆಕಾಂಕ್ಷಿಗಳು 40ರಿಂದ 60 ಜನ ಇದ್ದಾರೆ. ಅದರಲ್ಲಿ ಫಿಲ್ಟರ್ ಮಾಡಿ 20 ಜನಕ್ಕೆ ಕೊಡೋದು ಒಂದು ಚಾಲೆಂಜಿಂಗ್. ಆದರೆ ಬಿ.ಕೆ. ಹರಿಪ್ರಸಾದರನ್ನು ಸಂಪುಟಕ್ಕೆ ಸೇರಿಸಲಿಕ್ಕೆ ಸಿದ್ದರಾಮಯ್ಯನವರು ಕಸರತ್ತನ್ನು ನಡೆಸಿದ್ದಾರೆ ಎನ್ನುವ ಸುದ್ದಿಗಳು ಬರ್ತಾ ಇದೆ. ಕಾಂಗ್ರೆಸ್ನ ಒಂದು ನಿಯಮ, BJPಯ ನಿಯಮವೂ ಕೂಡ ಇತ್ತೀಚೆಗೆ ಈ ಒಂದು ಅಧಿಕಾರ ಹಸ್ತಾಂತರ ಆಗಬೇಕಾದರೆ ಖುದ್ದು ವೇಣುಗೋಪಾಲ್ರವರು ಹೇಳಿದರು ಅವರ ಶಾಸಕರಿಗೆ, ಒಬ್ಬ ನಾಯಕನಿಗೆ ಒಂದೇ ಹುದ್ದೆ. ಸತೀಶ್ ಜಾರಕಿಹೊಳಿ ಅವರು, ನಾನು KPCC ಅಧ್ಯಕ್ಷನಾಗ್ತೇನೆ, ಜೊತೆಗೆ ನನಗೆ ಸಂಪುಟದಲ್ಲೂ ಕೂಡ ಸ್ಥಾನ ಬೇಕು ಅಂದರೆ 2 ಹುದ್ದೆಯ ಡಿಮ್ಯಾಂಡನ್ನು ಇಟ್ಟಿದ್ದರು. ಆಗ ನೀವೆರಡರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಡ್ಬೋದು. ಐದರ್ KPCC ಅಧ್ಯಕ್ಷರ ಪಟ್ಟ, ಇಲ್ಲ ಸಂಪುಟದಲ್ಲಿ ಸಚಿವ ಸ್ಥಾನ, ಇಲ್ಲ ನಾನು ಸಚಿವ ಸ್ಥಾನವನ್ನು ಆಯ್ಕೆ ಮಾಡ್ಕೊತೀನಿ ಅಂತ ತುಂಬ ಸುದೀರ್ಘವಾಗಿ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆಲ್ಲವೂ ಕೂಡ ಸಚಿವ ಸ್ಥಾನವನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಗ ಹಿಂದಿನ ಸಂಪುಟದಲ್ಲಿ ಸಚಿವರು ಕೂಡ ಆಗದಂಥವರು ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪರೋಕ್ಷವಾಗಿ ದಾಳಿಯನ್ನು ನಡೆಸ್ತಾ ಇದ್ದಂಥ ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಸ್ಥಾನಪಟ್ಟಕ್ಕೆ ಹೋದರು. ಅಲ್ಲಿ ಒಂದು ರೀತಿ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ ಕೂಡ ಅಲ್ಲಿ ವರ್ಕ್ ಆಯಿತು, ಜಾತಿಯ ಕ್ಯಾಲ್ಕುಲೇಷನ್. ಈಗ ಹರಿಪ್ರಸಾದ್ ಅವರು ಸಂಪುಟಕ್ಕೆ ಬರ್ತಾ ಇದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಒಂದು ವೇಳೆ ಹರಿಪ್ರಸಾದ್ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡು ಬಂದಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕೂರೋರಂತೂ ಅಲ್ಲವೇ ಅಲ್ಲ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರೊಂದಿಗಿನ ಸಂಬಂಧ ಸತೀಶ್ ಜಾರಕಿಹೊಳಿ ಅವರಿಗೆ ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಬಿರುಕು ಮೂಡಿದೆ ಅನ್ನುವ ಸುದ್ದಿಗಳು ಹರಿದಾಡ್ತಾ ಇದೆ. ಖುದ್ದು ಈಗ ಸಿದ್ದರಾಮಯ್ಯನವರೇ ಬಿ.ಕೆ. ಹರಿಪ್ರಸಾದರನ್ನು ಸಂಪುಟಕ್ಕೆ ಕಳಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕನ್ಫರ್ಮ್ ಆಗಿಲ್ಲ, ಅವೆಲ್ಲ ಬರ್ತಾ ಇರದೆಯಲ್ಲ. ಇವೆಲ್ಲ ನಿಜ ಆಗಿ ಬಿ.ಕೆ. ಹರಿಪ್ರಸಾದ್ ಸಂಪುಟಕ್ಕೆ ಬಂದರೆ ಸತೀಶ್ ಜಾರಕಿಹೊಳಿಯವರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ನೆಗೆಟಿವ್ ಒಪಿನಿಯನ್ನೇ ಇದೆ ಅವರಿಗೆ. ಇತ್ತೀಚೆಗೆ ನೀವು ಗಮನಿಸಿದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಷ್ಟರ ಮಟ್ಟಿಗೆ ಸಮರ್ಥನೆ ಮಾಡಿಕೊಳ್ಳಿಲ್ಲ, ಒಲವನ್ನು ಕೂಡ ತೋರ್ತಾ ಇಲ್ಲ ಸತೀಶ್ ಜಾರಕಿಹೊಳಿ. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿ ಹ್ಯಾಂಡಲ್ ಮಾಡೋದು ಕಷ್ಟ. ಒಂದು ವೇಳೆ ಬಿ.ಕೆ. ಹರಿಪ್ರಸಾದ್ ಅವರಿಗೆ KPCC ಪಟ್ಟ ಜೊತೆಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ರೆಬಲ್ ಆಗಂತೂ ನಿಂತ್ಕೊಳ್ತಾರೆ. ಸತೀಶ್ ಜಾರಕಿಹೊಳಿ ರೆಬಲ್ ಆಗಿ ನಿಂತ್ಕೊಂಡು ಪ್ರಶ್ನೆ ಮಾಡೋದ್ರ ಜೊತೆಗೆ ಹಿಂದೆ ಸಿದ್ದರಾಮಯ್ಯನವರ ಬಣದಲ್ಲಿ ಇದ್ದಂಥವರನ್ನು ಕೂಡ ಸಂಪರ್ಕ ಮಾಡಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇ ಆದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಸ್ವಲ್ಪರ ಮಟ್ಟಿಗೆ ಅಲುಗಾಡುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಅವರ ಒಂದು ಸ್ಟೇಟ್ಮೆಂಟ್ ಇತ್ತು, 2 ತಿಂಗಳಲ್ಲಿ ಸರ್ಕಾರ ಇರೋದಿಲ್ಲ ಅಂತ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅವರ ಜಾರಕಿಹೊಳಿ ಕುಟುಂಬಗಳು ಇರುವಂಥದ್ದು ಬೇರೆ ಬೇರೆ ಪಕ್ಷದಲ್ಲೇ ಆದರೆ ಅವರ ಕುಟುಂಬದ ವಿಚಾರ ಬಂದಾಗ ಅವರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಸತೀಶ್ ಜಾರಕಿಹೊಳಿ ಈಗ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಹೊರಟಿರುವಂಥ, ಈಗಂದರೆ 28ರ ನಂತರ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರ ಪುತ್ರ ಈಗ ಸಂಪುಟದಲ್ಲಿ ಸಚಿವರಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಆ ಹಿಂದ ನಾಯಕರನ್ನು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತೇಳಿ ಕೂಡ ಹೇಳಿದರು. ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ನೋಡೋದೇ ಆದರೆ ಮುಖ್ಯವಾಗಿ ಏನಾದರೂ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ಸ್ಥಾನವನ್ನೇ ಕೊಟ್ಟಿದ್ದೇ ಆದಲ್ಲಿ, ಈಗ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಸ್ಥಾನವೇ ಕೊಟ್ಟಿದ್ದೇ ಆದಲ್ಲಿ ತಮ್ಮ ಗುಂಡಿಯನ್ನು ತಾವೇ ಹೈಕಮಾಂಡ್ ತೋಡಿಕೊಂಡಂತೆ ಆಗತ್ತೆ. ಒಂದು ವಿವಾದವನ್ನು ಒಂದು ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ನ್ಯಾಯ, ಹರಿಪ್ರಸಾದ್ ಅವರಿಗೆ ಅವರು KPCC ಅಧ್ಯಕ್ಷ ಸ್ಥಾನದ
ಆಕಾಂಕ್ಷಿ ಕೂಡ ಅಷ್ಟರ ಮಟ್ಟಿಗೆ ಆಗಿರಲಿಲ್ಲ. ಬೇರೆ ಬೇರೆಯವ್ರ ಹೆಸರು ಕೇಳಿ ಬರ್ತಾ ಇತ್ತು, ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಅದಕ್ಕಿಂತ ಮುಂಚೆ ಸತೀಶ್ ಜಾರಕಿಹೊಳಿ ಅವರ ಫಿಕ್ಸ್ KPCC ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಿ ಕೂಡ ಕೇಳಿ ಬಂದಿತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಿಗೆ ಹರಿಪ್ರಸಾದ್ ಅವರಿಗೆ MLC ಮಾಡಲಾಯಿತು. MLC ಮಾಡಿದರು, ಅವರು KPCC ಅಧ್ಯಕ್ಷರಾದರು. ಈಗ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಇದು ಸತೀಶ್ ಜಾರಕಿಹೊಳಿ ಅವರ ಕೆಂಗಣಿಗೆ ಗುರಿಯಾಗುತ್ತೆ. ಏನು ಮಾಡುತ್ತೆ ಹೈಕಮಾಂಡ್? ಈಗ ಮೊದಲೇ ಸಚಿವ ಸಂಪುಟದ ವಿಸ್ತರಣೆ ಅಂತ ಹೇಳಿದ್ರೆ ಜೇನುಗೂಡಿಗೆ ಕೈ ಹಾಕ್ದಂಗೆ. ಅದು ಯಾವುದೇ ಕ್ಷಣದಲ್ಲಿರಲಿ ಇಷ್ಟು ದಿನಗಳ ಕಾಲ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಬಂದಿದ್ದು ಇದೇ ಕಾರಣಕ್ಕೆ MLC ಚುನಾವಣೆಗಳಾಗಲಿ, ಅದಕ್ಕಿಂತ ಮುಂಚೆ ರಾಜ್ಯಸಭಾ ಚುನಾವಣೆ ಆಗಲಿ ಅಂತ ಸ್ವಲ್ಪ ಪುಷ್ ಮಾಡ್ಕೊಂಬಂದರು. ಈಗ ಉಳಿದ 20 ಸ್ಥಾನಗಳಿಗೆ ಒಂದು 12 ಸ್ಥಾನಗಳನ್ನು ಭರ್ತಿ ಮಾಡುವ ಸಾಧ್ಯತೆ ಇದೆ, ಆಗಲಿದೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಇದನ್ನೇನಾದರೂ ಕೂಡ BJP JDS ಮೈತ್ರಿಗಳು ಏನಾದರೂ ಇದನ್ನು ಎನ್ಕ್ಯಾಚ್ ಮಾಡಿಕೊಂಡು ಸರ್ಕಾರವನ್ನು ಅಲುಗಾಡಿಸುವ ಪ್ರಯತ್ನ ಪಡ್ತಾರಾ? ಸತೀಶ್ ಜಾರಕಿಹೊಳಿ ಅವರಿಗೆ ಅಷ್ಟರ ಮಟ್ಟಿಗಿನ ಒಂದು ಬಣ ಅಂಥೇಳಿ ಗುರುತಿಸುವಂಥ ಬೆಂಬಲ ಇದೆಯಾ? ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಂಥವರು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರದ ಅಂತರವನ್ನು ಕಾತ್ಕೊಂಡು ಖುದ್ದು ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರು 2 ಹುದ್ದೆಯನ್ನು ಬೇಡಿಕೆ ಇಟ್ಟಾಗ ಯಾವುದೇ ರೀತಿ ಧ್ವನಿಯನ್ನು ಎತ್ತಲಿಲ್ಲ ಹೈಕಮಾಂಡ್ ಮುಂದೆ. ಸತೀಶ್ ಜಾರಕಿಹೊಳಿಗೆ ಈ ರೀತಿಯ ಹುದ್ದೆ ಕೊಡಬೇಕು, ಅವರಿಗೆ ಇಂಥ ಸ್ಥಾನಮಾನ ಕೊಡಬೇಕು ಅಂತ ಮಾತನಾಡಿಲ್ಲ ಅನ್ನುವಂಥದ್ದು ಕೂಡ ಇದೆ. ಇನ್ನು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿ ಸಂಚಿನ ರೀತಿಯಲ್ಲಿ ಮಾಡ್ತಾಯಿದ್ರು ಅಂತ ಹೇಳಿ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಅತಿ ಕಠಿಣವಾಗಿ ರಿಯಾಕ್ಟ್ ಮಾಡಿದರು ಸತೀಶ್ ಜಾರಕಿಹೊಳಿ ಅವರು. ಈಗ ಸಿದ್ದರಾಮಯ್ಯನವರು ಕೂಡ ಸತೀಶ್ ಜಾರಕಿಹೊಳಿಗೆ ಬ್ಯಾಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ? BK ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡಿದ್ರೆ ಇಲ್ಲಿಯ ತನಕ ಸುಮಾರು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಹೈಕಮಾಂಡ್ನಿಂದ ಅಂತ. ನೋಡೋಣ DK ಶಿವಕುಮಾರ್ ಪ್ರತಿಕ್ರಿಯೆ ಏನಿರುತ್ತೆ ಅಂತ. ಇದರ ನಡುವೆ ಜಾತಿ ಗಣತಿಯ ವರದಿಯನ್ನು ಸಹ ಬಹಿರಂಗ ಮಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಪಟ್ಟನ್ನು ಹಿಡಿದಿದ್ದಾರೆ. ಅದು ಖಾರವಾಗಿ ಹೇಳಿದ್ದಾರೆ. ಇವತ್ತಿನ ಕನ್ನಡಪ್ರಭ ಪತ್ರಿಕೆಯ ವರದಿ ಅದು. ಒಟ್ಟಾರೆಯಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದೇ ಹೈಕಮಾಂಡ್ಗೆ ಜೇನುಗೂಡಿಗೆ ಕಲ್ಲೆಸೆದಂತೆ. ಈಗ BK ಹರಿಪ್ರಸಾದ್ರವರ ಡಿಮ್ಯಾಂಡ್, ಈಗ BK ಹರಿಪ್ರಸಾದ್ ಅವರಿಗೆ ಸ್ಥಾನಮಾನವನ್ನು ಸಚಿವ ಸಂಪುಟದಲ್ಲಿ ಕೊಡಲಿಲ್ಲ ಅಂದರೆ ಅವರು ಮುನ್ಸ್ಕೊಳ್ಳೋದು, ಬೇಸರ ಮಾಡ್ಕೊಳ್ಳೋದು ಏನಿಲ್ಲ. ಹೈಕಮಾಂಡ್ ಒಂದು ಎಕ್ಸ್ಟ್ರಾ ಪರ್ಫಾರ್ಮೆನ್ಸನ್ನು ಮಾಡೋಕ್ಕೆ ಹೊರಟಿದ್ಯಾ? ಈ ರೀತಿ ಪ್ರಶ್ನೆಗಳು ಎದುರಾಗ್ತವೆ. ನೋಡೋಣ ಏನು ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಸದ್ಯಕ್ಕಂತೂ ಒಂದು ವೇಳೆ BK ಹರಿಪ್ರಸಾದರ ಸಂಪುಟ ತೆಗೆದುಕೊಂಡು ಬಂದರೆ ಸರ್ಕಾರವನ್ನು ಅಲುಗಾಡಿಸುವ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾರೆ. ನಮಸ್ಕಾರ.